ನಮಸ್ಕಾರ ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಗುರುಗಳಾದ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಕೆಲವೊಂದು ವಿಶೇಷವಾದ ಅದ್ಭುತ ಮಾಹಿತಿಗಳನ್ನ ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಇವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ತುಂಬ ಕಡೆ ಹೋಗ್ತಿರ್ತಾರೆ, ತುಂಬ ಮೆಡಿಸಿನ್ಗಳನ್ನ ತಗೊಂಡಿರ್ತಾರೆ. ಆದರೆ ಈ ಗಿಡಮೂಲಿಕೆಗಳಿಂದ ಉಪಯೋಗಗಳಿದ್ದಾವೆ ಅಂತ ಕೇಳ್ಪಟ್ಟಿದ್ದೀವಿ ಗುರುಗಳೇ. ಈ ಥರ ಇದೆಯಾ ಗುರುಗಳೇ? ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಗಿಡಮೂಲಿಕೆಗಳಿದಾವ ಗುರುಗಳೇ? ಖಂಡಿತವಾಗ್ಲೂ ನೋಡಿ, ಗಿಡಮೂಲಿಕೆಗಳು ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುವಂತಹ ಒಂದು ಮೂಲಿಕೆಗಳು ಇದ್ದಾವೆ. ಅದರಲ್ಲಿ ನೋಡಿ, ನಾವು ಇವಾಗ ಫೇಸ್ ಕ್ರೀಮ್ ಅಂತ ಹಚ್ಕೊಳ್ತೀವಲ್ವಾ, ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಬರುತ್ತೆ, ಪಿಂಪಲ್ಸ್ ಆಗುತ್ತೆ, ಇವೆಲ್ಲ ತೊಂದರೆಗಳಾಗುತ್ತೆ. ಆದರೆ ಹಿಂದೆ ಏನು ಮಾಡ್ತಾಯಿದ್ರು ಅಂದರೆ, ರಕ್ತಚಂದನ ಇದೆಯಲ್ಲ, ಆ ರಕ್ತಚಂದನವನ್ನು ಚೆನ್ನಾಗಿ ತೆಗೆದುಬಿಟ್ಟು ಅದನ್ನು ಮುಖಕ್ಕೆ ಮೈ ಕೈಗೆಲ್ಲ ಹಚ್ಕೊಳ್ಳೋದ್ರಿಂದ ಒಂದಷ್ಟು ಕಲೆಗಳು ಹೋಗೋದು, ಚೆನ್ನಾಗಿ ಮುಖ ಹೊಳಗೆ ಬರೋದು, ಇವೆಲ್ಲ ಮಾಡ್ತಾಯಿದ್ರು. ರಕ್ತಚಂದನ ಪ್ಯೂರ್ ಆಗಿರ್ತಕ್ಕಂಥದ್ದು. ಈಗೇನು ಮಾಡಿದ್ದಾರೆ, ಆ ರಕ್ತಚಂದನ ಪೌಡ್ರ್ ಮಾಡಿ ಆ ಪೌಡ್ರಿಗೆ ಇನ್ನೂ ಏನೋ ಕುಂಕುಮನೋ ಅದೋ ಇದೋ ಎಲ್ಲ ಮಿಕ್ಸ್ ಮಾಡಿ ಮಾರ್ಕೆಟಲ್ಲಿ ಬಿಟ್ಬಿಡ್ತಾರೆ. ಆ ಥರ ಮಾಡೋದಲ್ಲ, ಹಿಂದೆಯಿಂದ ಅದು ಬಂದಿರತಕ್ಕಂಥದ್ದು ಇರುತ್ತೆ. ಹೀಗೇ ಹಲವಾರು ಗಿಡಮೂಲಿಕೆಗಳಿದೆ, ನಿಮ್ಗೆ ಒಂದು ಎರಡು ಅಲ್ಲ. ಇವಾಗ ನೋಡಿ, ಶುಗರ್ಗೆ ಅಮೃತ ಬಳ್ಳಿ ಕಷಾಯ, ಅಮೃತ ಬಳ್ಳಿ ಇದು ಗಿಡಮೂಲಿಕೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಬಹಳ ಒಂದು ಚೆನ್ನಾಗಿ ಇದರ ಶುಗರ್ ಕಂಟ್ರೋಲ್ ಆಗುವಂಥದ್ದು ಮತ್ತು ಯಾವುದೇ ಥರ ತೊಂದರೆಗಳಿಲ್ದೇ, ಸೈಡ್ ಎಫೆಕ್ಟ್ ಇಲ್ದೇ ಚೆನ್ನಾಗಿ ಅಭಿವೃದ್ಧಿ ಆಗುವಂಥದ್ದು, ಇಂಥದ್ದೆಲ್ಲ ಆಗುತ್ತೆ. ಮತ್ತು ನಾನು ಇವತ್ತು ಹೇಳುವಂಥದ್ದು ಒಂದೇ ಒಂದು ಗಿಡಮೂಲಿಕೆ ಏನಂದರೆ, ಎಲ್ಲ ಒಂದು ಕಾಯಿಲೆಗಳಿಗೂ ಆಯಿತಾ, ಎಲ್ಲದಕ್ಕೂ ಒಂದು ಒಳ್ಳೆಯ ಒಂದು ದಿವ್ಯ ಔಷಧಿ. ಮತ್ತು 60-70 ವರ್ಷದ ಮುದುಕನ್ನು ಕೂಡ ಯೌವನಂತರ ಮಾಡಿಬಿಡುತ್ತೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮೂಲಿಕೆ. ಏನಪ್ಪ ಅಂತ ಹೇಳಿದ್ರೆ, ಇದನ್ನು ನಾವು ಆಲ್ಡಾಕಾಯಿ ಅಂತ ಹೇಳಿ ಕರಿತೀವಿ. ಆಲ್ಡಾಕಾಯಿ, ಅದನ್ನು ತಮಿಳಲ್ಲಿ ಕಡಕ್ಕಾಯಿ ಅಂತ ಹೇಳಿ ಕರೀತಾರೆ. ಕಡಕ್ಕಾಯಿ ಇದನ್ನು ಮೊದಲಿಗೆ ಪರಿಚಯ ಮಾಡಿಕೊಟ್ಟಿದ್ದು ಯಾರು ಅಂದರೆ ಅಗಸ್ತ್ಯ ಮಹರ್ಷಿಗಳು. ಅಗಸ್ತ್ಯ ಮಹರ್ಷಿಗಳು ನಮಗೆ ಈ ಕಡಕ್ಕಾಯಿ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ರು, ಆಲ್ಡಾಕಾಯಿ ಬಗ್ಗೆ. ಅದನ್ನು ಏನು ಮಾಡೋದು, ಆಲ್ಡಾಕಾಯಿನ ಅಂತ ಹೇಳಿದ್ರೆ, ಮನೆಗೆ ಒಂದಷ್ಟು ತಂದುಬಿಟ್ಟು, ಆಯಿತಾ, ಒಣಗಿರುತ್ತೆ ಅದು ಕಾಯಿ. ಆ ಕಾಯಿಯನ್ನು ಫಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ, ಸ್ವಲ್ಪ ಒಡೆದ್ಬಿಟ್ಟು ಪೀಸ್ ಮಾಡ್ಕೊಳ್ಳೋದು, ಅದನ್ನು ಚೆನ್ನಾಗಿ ಫ್ರೈ ಮಾಡೋದು. ಫ್ರೈ ಮಾಡಿಬಿಟ್ಟು ಅದರ ಸಿಪ್ಪೆನೆಲ್ಲ ತೆಗೆದುಬಿಡೋದು. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದು ಕಾಯಿ ಏನಿರುತ್ತೆ ಅದನ್ನು ಮಿಕ್ಸಿಲಿ ಹಾಕಿ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡಬೇಕು. ಫಿಲ್ಟ್ರ್ ಮಾಡಿ 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 ನೈಸ್ ಮಾಡಿ ಪೌಡ್ರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೋಬೇಕು. ಪ್ರತಿ ದಿವಸ ರಾತ್ರಿ ಮತ್ತು ಬೆಳಿಗ್ಗೆ ಈ 1 ಸ್ಪೂನ್ ಅದನ್ನು ನಾವು ನೀರಿಗೆ ಹಾಕ್ಬೇಕಾದ್ರೆ ಕುಡಿಬೋದು, ಇಲ್ಲ ಹಾಗೆ ಹಾಕ್ಕೊಂಡು ನೀರು ಕುಡಿಬೋದು. 1 ಸ್ಪೂನ್ ಅಷ್ಟೇ. ಸ್ವಲ್ಪ ಕಹಿ ಇರುತ್ತೆ, ಕಹಿ ಇದ್ದಷ್ಟು ಕೂಡ ಆರೋಗ್ಯದಲ್ಲಿ ಬಹಳ ಉತ್ತಮ ರಿಸಲ್ಟ್ ಕೊಡುವಂಥದ್ದು. ಈ 1 ಸ್ಪೂನ್ ತಗೊಂಡು ನೀರು ಕುಡಿದು ಅದನ್ನು ಪ್ರತಿ ದಿವಸನೂ ಹೀಗೆ ಕಂಟಿನ್ಯೂ ಮಾಡಿದಾಗ ಏನಾಗುತ್ತಂದರೆ, ಆರೋಗ್ಯದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ. BP ಆಗಲಿ, ಶುಗರ್ ಆಗಲಿ, ಥೈರಾಯ್ಡ್ ಆಗಲಿ, ಕ್ಯಾನ್ಸರ್ ಆಗಲಿ, ಅಥವಾ ಯಾವುದೇ ಒಂದು ಕಾಯಿಲೆಗಳಿದ್ರೂ ಕೂಡ ಅದಕ್ಕೆಲ್ಲ ಆಲ್ಡಾಕಾಯಿ ಅಥವಾ ಕಡಕ್ಕಾಯಿ ಇದೆಯಲ್ಲ, ಬಹಳ ದಿವ್ಯವಾಗಿರ್ತಕ್ಕಂಥ, ಹೌದು ದಿವ್ಯವಾಗಿರ್ತಕ್ಕಂಥ ಔಷಧ ಎಲ್ಲ ಕಡೆಯೂ ಸಿಗುತ್ತೆ. ಆದರೆ ಅದೇನು ಮಾಡ್ತಾರೆ, ಕಡಕ್ಕಾಯಿ ಕೊಡಿ. ಮೊನ್ನೆ ಒಂದು ಕಡೆ ಹೋಗ್ಬಿಟ್ಟು ಕಡಕ್ಕಾಯಿ ಕೊಡಪ್ಪ ಅಂದೆ, ಏನು ಅದು ಗೊತ್ತಾಗಿಲ್ಲ ಅಂದ. ತಮಿಳಾದ ಕಡಕ್ಕಾಯಿ ಗೊತ್ತಾಗಿಲ್ಲ, ಆಲ್ಡಾಕಾಯಿ ಕೊಡು ಅಂದೆ. ಆಲ್ಡಾಕಾಯಿ ಕೊಡು ಅಂದರೆ ಬೇರೆ ಯಾವುದೋ ಒಂದು ಜಾಕಾಯಿ ಕೊಟ್ಬಿಟ್ಟಿದ್ದಾನೆ ಅವನು. ಹಾಗಾಗಿ ಅದು ಯಾವುದ್ಯಾವುದೋ ತಂದು ಮಾಡಿದ್ರೆ ಆಗಲ್ಲ. ಕರೆಕ್ಟಾಗಿರ್ತಕ್ಕಂಥ ಆ ಒಂದು ಕಾಯಿಯನ್ನೇ ತಂದು ಅದನ್ನು ಕರೆಕ್ಟಾಗಿ ನಾವು ತೊಗೊಂಡಾಗ ನಮಗೆ ಆರೋಗ್ಯದಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ನಾನು ಹೇಳಿದ್ನಲ್ಲ, ಅದು ಮಹಾಸಿದ್ಧರೇ ಹೇಳ್ಬಿಟ್ಟಿದ್ದಾರೆ. ಮತ್ತು ವಿಶೇಷವಾಗಿರ್ತಕ್ಕಂಥ ಋಷಿಮುನಿಗಳೆಲ್ಲ ಬರೆದಿಟ್ಟಿರ್ತಕ್ಕಂಥ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ, ಈ ಕಾಯಿಂದ ಇನ್ನೇನು ನನ್ನ ಕೈಲಿ ಏನೂ ಆಗಲ್ಲ ಅಂತಕ್ಕಂಥ ವ್ಯಕ್ತಿಗಳೆಲ್ಲ ಎದ್ದು ನಿಂತ್ಕೊಂಡು ನೃತ್ಯ ಮಾಡ್ಬೋದು. ಅಷ್ಟು ಚೆನ್ನಾಗಿ ಒಂದು ಅನುಕೂಲವಾಗುವಂಥ ಇದು ದಿವ್ಯವಾಗಿರ್ತಕ್ಕಂಥ ಔಷಧಿ. ಹಾಗಾಗಿ ಈ ಒಂದು ಕಾಯಿಯನ್ನು ಯಾರಾದರೂ ಆಸಕ್ತಿ ಇರ್ತಕ್ಕಂಥವರು ಇದನ್ನು ನೋಡೋಣ ಅಂಥೇಳಿ ಅದು 1 ತಿಂಗಳು ಉಪಯೋಗ ಮಾಡಲಿ, ಆಮೇಲೆ ಅದ್ರ ಪವರ್ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಔಷಧಿ ಇದು. ಅಂದರೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕನೂ ಇದನ್ನು ಉಪಯೋಗಿಸ್ತಾರೆ. ಖಂಡಿತವಾಗ್ಲೂ ಚಿಕ್ಕ ಮಕ್ಕಳ ಇದ್ದಾಗಲೇ ಒಂದು 10-12 ವರ್ಷದ ಮೇಲೆ ಇದನ್ನು ಒಂದೊಂದು ಚಿಕ್ಕ ಸ್ಪೂನಲ್ಲಿ, ಅದು ವಯಸ್ಸಿಗೆ ತಕ್ಕಂಗೆ ಕೊಡಬೇಕು. ಅದು ಪ್ರಮಾಣ ಸುಮ್ಮನೆ ನಾವು ಹೇಳ್ಬಿಟ್ವಿ ಅಂತ ಹೇಳ್ಬಿಟ್ಟು ಹಂಗೆ ತೊಗೊಂಡ್ಬಿಡೋದಲ್ಲ. ಅದನ್ನು ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಯಾವುದೇ ಕಾಯಿಲೆಗಳು ಬರ್ದೇನೆ ರಕ್ತ ಶುದ್ಧಿ ಆಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿದೆ. ಬೇಕಾದ್ರೆ ಯಾರಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಬೇಕಾದ್ರೆ ಬೇರೆ ಯಾವುದಾದ್ರು ಯೂಟ್ಯೂಬ್ ಚಾನಲ್ಗಳಲ್ಲಿ ಕಡಕ್ಕಾಯಿ ಅಂತ ಹೇಳಿಬಿಟ್ಟು ಹಾಕಿದ್ರೆ, ತಮಿಳ್ ಚಾನಲ್ಗಳು ಎಷ್ಟೋ ಬಂದಿದೆ, ಅದು ಎಂಥ ಔಷಧಿಗಳು ಅಂತ ಹೇಳಿ ಎಷ್ಟೋ ವೀಡಿಯೋಗಳು ಬಂದಿದೆ, ಅದನ್ನು ಕೂಡ ನೋಡ್ಬೋದು. ಅಥವಾ ಈ ಒಂದು ಕಡಕ್ಕಾಯಿನ ತಂದು ಉಪಯೋಗ ಮಾಡ್ಕೊಳ್ಳೋರು ಇದನ್ನು ಉಪಯೋಗ ಮಾಡ್ಕೋಬೋದು. ಮಾಡೋದ್ರಿಂದ
ನಾವು ಕೂಡ ಇದನ್ನು ಉಪಯೋಗ ಮಾಡಿದ್ದೀವಿ, ತುಂಬ ಒಳ್ಳೆ ರಿಸಲ್ಟು ಬರುತ್ತೆ, ಅನುಕೂಲ ಆಗುತ್ತೆ. ಅಂತಹ ಒಂದು ದಿವ್ಯವಾಗಿರ್ತಕ್ಕಂಥ ಔಷಧಿ. ಹೇಗೆ ತಗೊಳ್ಳೋದು ಗುರುಗಳೇ ಅದನ್ನ? ಇವಾಗ ಊಟದ ಜೊತೆನೋ ಅಥವಾ ಹಾಲಲ್ಲೋ ನೀರಲ್ಲೋ ಈ ಥರ? ಅದನ್ನು ನೋಡಿ, ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಸ್ಪೂನು, ಆ ಸ್ಪೂನ್ ಪ್ರಮಾಣ ಇದೆ, ಯಾವ ವಯಸ್ಸಿಗೆ ಯಾವ ಪ್ರಮಾಣ ತೊಗೋಬೇಕು ಅಂತಕ್ಕಂಥದ್ದು ಗೊತ್ತಿರಬೇಕು. ಆ ಪ್ರಮಾಣದ ಪ್ರಕಾರ ಅದನ್ನು ಹಾಕ್ಕೊಂಡು ಬಾಯಿಗೆ ಹಾಕ್ಕೊಂಡು ನೀರು ಕುಡಿಯೋದು, ಇಲ್ಲ ನೀರಲ್ಲೇ ಮಿಕ್ಸ್ ಮಾಡಿ ಕುಡಿಯೋದು, ಇದು ಎರಡನ್ನೂ ಮಾಡ್ಬೋದು. ಅವ್ರಿಗೆ ಹೆಂಗೆ ಅನುಕೂಲ ಆಗುತ್ತೋ ಆ ಥರದಲ್ಲಿ ಮಾಡಿದಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದಿಷ್ಟೇ ಅಲ್ಲ, ಅಮೃತ ಬಳ್ಳಿ ಪೌಡ್ರ್ ಬರುತ್ತೆ, ಅದನ್ನು ಕೂಡ ಬೇಕಾದ್ರೆ ತೊಗೋಬೋದು. ಇದನ್ನು ಬೇಡ ಅಂದರೆ ಅದು ತೊಗೋಬೋದು. ಆದರೆ ಇದು ಆರಡಕಾಯಿ ಇದೆಯಲ್ಲ, ಇದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಒಂದು ರಕ್ತ ಶುದ್ಧಿ ಮಾಡೋದಾಗಲಿ ಅಥವಾ ಯಾವುದೇ ಕಾಯಿಲೆಗಳಾಗಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಕೂದಲು ಬಿಳಿ ಆಗಲ್ಲ ಬೇಗ, ಈ ಥರದ್ದೆಲ್ಲ ಅನುಕೂಲಗಳು ಅದರಲ್ಲಿದೆ. ನಿಮ್ಮಲ್ಲಿ ಸಿಗುತ್ತಾ ಸರ್ ಇದು? ನೋಡಿ, ಯಾವುದೇ ಒಂದು ಗ್ರಂಥಿಗೆ ಅಂಗಡಿಗಳಲ್ಲಿ ಹೋದರೆ ಆಯಿತಾ, ಬೇಕಾದಷ್ಟು ಗ್ರಂಥಿಗೆ ಅಂಗಡಿಗಳಿದೆ, ಅಲ್ಲಿ ಹೋದರೆ ಈ ಕಾಯಿ ಸಿಗುತ್ತೆ, ಆರಡಕಾಯಿ ಸಿಗುತ್ತೆ, ಅದನ್ನು ತಂದು ಮಾಡ್ಕೋಬೋದು. ಈಗ ನಮ್ಮಲ್ಲೇ ಬರಬೇಕು ತೊಗೋಬೇಕು, ಕೆಲವೆಲ್ಲ ನಾವು ಸಿಗೋದನ್ನು ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಈ ಥರ ಸಿಗುತ್ತೆ ಅಂತ, ಉಪಯೋಗ ಮಾಡ್ಕೋಬೋದು. ಯಾಕಂದರೆ ಜನಗಳಿಗೆ ಆರೋಗ್ಯ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ಆರೋಗ್ಯ ಭಾಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ. ಇವತ್ತಿನ ದಿವಸ ನಾವು ದುಡ್ಡು ಅಂತೀವಿ, ದುಡ್ಡು ಸಂಪಾದನೆ ಮಾಡಿದ್ಮೇಲೆ ಅಯ್ಯೋ ನನಗೆ ದುಡ್ಡು ಎಂಜಾಯ್ ಮಾಡೋಕ್ಕೆ ಆರೋಗ್ಯನೇ ಇಲ್ವಲ್ಲ ಅಂತೀವಿ. ಹಾಗಾಗಿ ಫಸ್ಟ್ ಆರೋಗ್ಯವನ್ನು ನೋಡ್ಕೋಬೇಕಾಗತ್ತೆ. ಆರೋಗ್ಯಕ್ಕೋಸ್ಕರ ಈ ಒಂದು ಮೂಲಿಕೆ ಅಥವಾ ಈ ಒಂದು ಕಾಯಿ ಬಂದು ಬಹಳ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಗುರುಗಳು ನಮಗೆ ಅದ್ಭುತವಾದ ಗಿಡಮೂಲಿಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಇದರ ಅನುಕೂಲಗಳನ್ನ ಪಡ್ಕೊಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.